ಮೆಟ್ರೋ ನಿಲ್ದಾಣವನ್ನ ಸ್ಫೋಟ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಅದೊಬ್ಬ ಲಾಕ್ ಆಗಿದ್ದಾನೆ. ಇನ್ನು ಮೆಟ್ರೋದಲ್ಲಿ ಶರವೇಗದಲ್ಲಿ ಜೀವಂತ ಹೃದಯ ಸಾಗಿಸೋ ಮೂಲಕ ಒಬ್ಬರ ಜೀವ ಉಳಿಸಲಾಗಿದೆ. ಇದರ ನಡುವೆ ತುಮಕೂರು ತನಕ ಮೆಟ್ರೋ ವಿಸ್ತರಣೆ ಆಗ್ತಿರೋದು ರಾಜಕೀಯ ತಿರುವು ಪಡೆದಿದೆ. ಮೆಟ್ರೋ ನಿಲ್ದಾಣ ಬ್ಲಾಸ್ಟ್ ಮಾಡೋ ಬೆದರಿಕೆ. ಬಿಎಂಆರ್ಸಿಎಲ್ಗೆ ಮೇಲ್ ಕಳಿಸಿದ್ದವನು ಅರೆಸ್ಟ್. ದೆಹಲಿ ಕಾರು ಸ್ಫೋಟ ಬಳಿಕ ದೇಶದೆಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗಿದೆ. ಇದರ ನಡುವೆ ಬೆಂಗಳೂರಿನ ಮೆಟ್ರೋ ನಿಲ್ದಾಣ ಬ್ಲಾಸ್ಟ್ ಮಾಡೋದಾಗಿ ಬಿಎಂಆರ್ಸಿಎಲ್ನ ಅಧಿಕೃತ ಇಮೇಲ್ ಐಡಿಗೆ ವ್ಯಕ್ತಿಯೊಬ್ಬ ಬೆದರಿಕೆ ಹಾಕಿದ್ದ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ವಿಲ್ಸನ್ ಗಾರ್ಡನ್ ಪೊಲೀಸರು ಕಾಡುಗೋಡಿಯ 62 ವರ್ಷದ ರಾಜು ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗಿದೆ. ಎಫ್ಐಆರ್ ಆಗಿದೆ. ಆರೋಪಿ ಕೂಡ ಸಿಕ್ಕಿದ್ದಾನೆ. ಅವರು ಸ್ವಲ್ಪ ಅವ್ರಿಗೆ ಮೆಂಟಲಿ ಅನ್ಸೌಂಡ್ ಇದೆ ಅಂತ ಕಾಣ್ತದೆ. ಆ ಥರ ಆ ಮೇಲ್ ಬಗ್ಗೆ ಕೂಡ ನಾವು ವೆರಿಫೈ ಮಾಡಿದ್ದೀವಿ. ಅಂತ ಯಾವುದು ಸಮಸ್ಯೆ ಇಲ್ಲ. ಹೃದಯ ಮಿಡಿತಕ್ಕೆ ಸಾಕ್ಷಿ ಆಯಿತು ಮೆಟ್ರೋ. ಜಸ್ಟ್ 7 ನಿಮಿಷದಲ್ಲೇ 18 ಕಿಲೋಮೀಟರ್ ಪ್ರಯಾಣ. ಇನ್ನು ಮೆಟ್ರೋದಲ್ಲಿ 5ನೇ ಬಾರಿಗೆ ಮಾನವನ ಅಂಗಾಂಗವನ್ನ ರವಾನೆ ಮಾಡಲಾಗಿದೆ. ನಿನ್ನೆ ಸಂಜೆ 7:26ಕ್ಕೆ ಅಸ್ಟರ್ ಆರ್ವಿ ಆಸ್ಪತ್ರೆಯಿಂದ ನಾರಾಯಣ ಹೃದಯಾಲಯಕ್ಕೆ ಹೃದಯವನ್ನ ಮೆಟ್ರೋದಲ್ಲಿ ಸುರಕ್ಷಿತವಾಗಿ ಸಾಗಿಸಲಾಗಿದೆ. 15 ನಿಲ್ದಾಣದಲ್ಲಿ ರೈಲು ನಿಂತರೂ ಜಸ್ಟ್ 7 ನಿಮಿಷದಲ್ಲೇ 18 ಕಿಲೋಮೀಟರ್ ಸಾಗುವ ಮೂಲಕ ಒಬ್ಬರ ಪ್ರಾಣ ಉಳಿಸಲು ಮೆಟ್ರೋ ನೆರವಾಗಿತ್ತು. ಅವರು ನಮ್ಮ ರಾಗಿಗುಡ ಮೆಟ್ರೋ ಸ್ಟೇಷನ್ ಬಂದಿದ್ದಾರೆ. ಎಲ್ಲ ಚೆಕ್ ಮಾಡಿ ಅವರಿಗೆ 7:32 ಟ್ರೈನಲ್ಲಿ ಅದನ್ನು ಅವಕಾಶ ಮಾಡಿಕೊಟ್ಟಿದ್ವಿ. ಅದು 7:39ಕ್ಕೆ ಅವರು ಬೊಮ್ಮಸಂದ್ರ ಸ್ಟೇಷನಲ್ಲಿ ಕೂಡ ಅವರಿಗೆ ಇಳಿದಿದ್ದಾರೆ. 8:12 ನಿಮಿಷಕ್ಕೆ ಅವರು ನಾರಾಯಣಗುಡಕ್ಕೆ ತಲುಪಿದ್ದಾರೆ. ಭಾಗಿಯಾಗಿ ಒಬ್ಬ ಮನುಷ್ಯನ ಜೀವ ಉಳಿಸುವಂಥ ಒಂದು ಮಾನವೀಯತೆ ಕಾರ್ಯದಲ್ಲಿ ನಾವು ಕೂಡ ಪಾಲ್ಗೊಳ್ಳೋದಕ್ಕೆ ನಮಗೂ ಕೂಡ ಒಂಥರ ಖುಷಿ ಆಗುತ್ತೆ. ಬೆಂಗಳೂರು ಟು ತುಮಕೂರು ಮೆಟ್ರೋ ಜಟಾಪಟಿ. ಇನ್ನು ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ರೈಲು ಮಾರ್ಗ ವಿಸ್ತರಣೆಗೆ ಪ್ಲಾನ್ ಆಗ್ತಿದೆ. ಮಾಧವರದಿಂದ ತುಮಕೂರಿನ ಶಿರಾ ಗೇಟ್ವರೆಗೆ ಮಾರ್ಗ ವಿಸ್ತರಣೆಗೆ ಡಿಪಿಆರ್ಗೆ ಬಿಎಂಆರ್ಸಿಎಲ್ ಟೆಂಡರ್ ಕರೆದಿದೆ. ಆದರೆ ಇದೇ ಯೋಜನೆಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶ ಹೊರಹಾಕಿದರು. ಮೆಟ್ರೋ ಬದಲು ಸಬ್ ಅರ್ಬನ್ ರೈಲು ಬಿಡುವಂತೆ ಆಗ್ರಹಿಸಿದರು. ಇದಕ್ಕೆ ತುಮಕೂರಿನವರೇ ಆದ ಗೃಹ ಸಚಿವ ಪರಮೇಶ್ವರ್ ಆಕ್ರೋಶ ಹೊರಹಾಕಿದ್ದಾರೆ. ಈ ಸರ್ಕಾರಕ್ಕೆ ಯಾವ ಕೆಲಸ ಎಲ್ಲಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಲೆ ಕೆಟ್ಟೋಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. RRTS ಮಾಡಿದ್ದಾರೆ. ಅದೇ ರೀತಿಯಾದಂಥ RRTS ವ್ಯವಸ್ಥೆಯನ್ನು ಕಲ್ಪಿಸಬಹುದು. ನಾನು ಏಕ್ದಮ್ ಅವರನ್ನ ಅಭಿವೃದ್ಧಿಗೆ ವಿರೋಧವಾಗಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಅವರು ಅಭಿವೃದ್ಧಿಗೆ ವಿರೋಧ ಬಿಜೆಪಿಯವರು ಅಂತಾನು ಹೇಳಕ್ ಹೋಗಲ್ಲ ನಾನು. ಯಾಕೆಂದ್ರೆ ಅವರ ನಡತೆಗಳಿದಾವಲ್ಲ, ಅದು ಜನ ತೀರ್ಮಾನ ಮಾಡ್ತಾರೆ. ಒಂದು ಕಡೆ ಶರವೇಗದಲ್ಲಿ ಜೀವಂತ ಹೃದಯ ಸಾಗಿಸೋಕೆ ಮೆಟ್ರೋ ನೆರವಾದ್ರೆ, ಇನ್ನೊಂದು ಕಡೆ ಮೆಟ್ರೋ ತುಮಕೂರು ವಿಸ್ತರಣೆ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕಿರಣ್ ಸೂರ್ಯ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.